ವೆಲ್ಕಮ್ ಟು ಆಲ್. ನೋಡಿ, ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ಪ್ರಾಬಬಿಲಿಟಿಗೆ ಸಂಬಂಧಪಟ್ಟಂಗೆ ನಾವು ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಿದ್ವಿ. ದಟ್ ಈಸ್ ಕಂಡೀಷನಲ್ ಪ್ರಾಬಬಿಲಿಟಿ. ಸೊ ಇನ್ ಅವರ್ ಪ್ರಿವಿಯಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಕಂಡೀಷನಲ್ ಪ್ರಾಬಬಿಲಿಟಿ. ಸೊ ನಾವು ಅದನ್ನು ಹೇಗೆ ಬರೀತೀವಿ? ಪ್ರಾಬಬಿಲಿಟಿ ಆಫ್ ಒನ್ ಇವೆಂಟ್ given that another event has happened or occurred. So we know the formula for that and we have solved some of the examples in our previous classes. So conditional probability, that is very very important. So now let us continue to consider some more concepts in probability. See, in today's class, so I am going to discuss multiplication theorem on probability. Very very important. Observe carefully. ನೋಡಿ, multiplication theorem on probability ಅಂತ ಇದೆ ಹೆಡಿಂಗ್ ಇವತ್ತಿನ ಸೆಷನ್ ಇಂದು. ಸೊ ಇದರಲ್ಲಿ ಮೀನಿಂಗ್ ಏನು? ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಬಿಫೋರ್ ನೋಯಿಂಗ್ ದ ಡೆಫಿನಿಷನ್ ಲೆಟ್ ಅಸ್ ಲರ್ನ್ ದ ಡೆಫಿನಿಷನ್ ಥ್ರೂ ಒನ್ ಎಕ್ಸಾಂಪಲ್. ನೋಡಿ, ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನು ನಾನು ಬೋರ್ಡಲ್ಲಿ ಆಲ್ರೆಡಿ ಬರ್ತಿದ್ದೀನಿ. ಸೊ ರೀಡ್ ದ ಎಕ್ಸಾಂಪಲ್. ಇಲ್ಲಿ ಏನು ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಆಮೇಲೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಅಂದರೆ ಡೆಫಿನಿಷನ್ ಅನ್ನು ನಾವು ನೋಡ್ಬೋದು. ಓಕೆ, ಸೊ ಪ್ರಾಬ್ಲಮ್ ಸೇಸ್, ಅಬ್ಸರ್ವ್ ದಿಸ್: an arm contains 10 black and 5 white balls. 10 black and 5 white balls. See, random experiment is this one. 2 balls are drawn from the arm, one after the other, without replacement. See, we have to draw 2 balls. 2 balls are drawn from the arm, one after the other, without replacement. So ನಾವು ಒಂದ್ಸರಿ ತೆಗೆದ್ರೆ, ಸೊ ನಾವು ಅದನ್ನು ಡ್ರಾ ಮಾಡಿದ್ವಿ ಅಂತಂದರೆ ನಾವು ರಿಪ್ಲೇಸ್ ಮಾಡಲ್ಲ, ವಿತೌಟ್ ರಿಪ್ಲೇಸ್ಮೆಂಟ್. ಸೊ ಆ ಥರ ನಮ್ಮ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಸೊ ಈ ಥರ ಇದ್ದರೆ, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್, ನೋಡಿ ಕ್ವಶನ್, what is the probability that both drawn balls are black? So ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. So what is the probability that both drawn balls are black? Okay, so ಇಲ್ಲಿ ನಮಗೆ ನೋಡಿ, ಈ ಕ್ವಶನ್ ಅಲ್ಲಿ ವಾಟ್ ಆರ್ ದ ಇವೆಂಟ್ಸ್, ನಮ್ಮ ಇವೆಂಟ್ಸ್ ಯಾವುದು ಅಂತ ನೋಡೋಣ. ಸೊ ಲೆಟ್ ಅಸ್ ಬಿಗಿನ್ ದ ಸೊಲ್ಯೂಷನ್ ಹಿಯರ್. ಸೊ ಲೆಟ್ ಅಸ್ ಟೇಕ್ 2 ಇವೆಂಟ್ಸ್. ನೋಡಿ, 2 ಇವೆಂಟ್ಸನ್ನು ನಾನು ಇಲ್ಲಿ ಈ ಪ್ರಾಬ್ಲಮಲ್ಲಿ ನೋಡ್ತೀವಿ. ಸೊ ಲೆಟ್ ಅಸ್ ಕಾಲ್ ದೆಮ್ ಆಸ್ ಇ ಆ್ಯಂಡ್ ಎಫ್. ನೋಡಿ, ಒಂದು ಇವೆಂಟ್ ಇ ಅಂತೀನಿ, ಒಂದು ಇವೆಂಟ್ ಎಫ್ ಅಂತ ಹೇಳ್ತೀನಿ. ಸೊ ವಾಟ್ ಈಸ್ ಅವರ್ ಇವೆಂಟ್? ನೋಡಿ, ಸೊ ಆರ್ಮ್ನಲ್ಲಿ ನಮಗೆ 10 ಬ್ಲ್ಯಾಕ್ ಆ್ಯಂಡ್ 5 ವೈಟ್ ಬಾಲ್ಸ್ ಇದೆ. ಸೊ ನಂಬರ್ ಆಫ್ ಬ್ಲ್ಯಾಕ್ ಬಾಲ್ಸ್ 10 ಇದೆ. ಸೊ ನಂಬರ್ ಆಫ್ ವೈಟ್ ಬಾಲ್ಸ್ ಎಷ್ಟಿದೆ? 5 ಇದೆ. ಸೊ ಇದರಲ್ಲಿ ನಾವೇನು ಮಾಡಬೇಕು? 2 balls are drawn from the arm, one after the other, without replacement. ಸೊ ನಾವು ಡ್ರಾ ಮಾಡ್ತಕ್ಕಂಥದ್ದು 2 ಬಾಲನ್ನು ಡ್ರಾ ಮಾಡ್ತೀವಿ. ಸೊ ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್, ನೋಡಿ, ಬೋತ್ ಡ್ರಾನ್ ಬಾಲ್ಸ್ ಆರ್ ಬ್ಲ್ಯಾಕ್. ಸೊ 2 ಬಾಲ್ಗಳು ಬ್ಲ್ಯಾಕ್ ಆಗಿರ್ತಕ್ಕಂಥ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಬೋತ್ ಅಂತ ವರ್ಡ್ ಯೂಸ್ ಮಾಡಿದ್ದೀವಿ. ನಮ್ಮ ಹತ್ರ 2 ಇವೆಂಟ್ಸ್ ಇ ಆ್ಯಂಡ್ ಎಫ್ ಪ್ರೆಸೆಂಟ್ ಇದ್ದರೆ, ಬೋತ್ ಇವೆಂಟ್ಸ್ ಶುಡ್ ಆಕರ್ ಸೈಮಿಲ್ಟೇನಿಯಸ್ಲಿ ಅಂತ ಹೇಳ್ತೀವಿ. ಅಂದರೆ ಇ ಇಂಟರ್ಸೆಕ್ಷನ್ ಎಫ್ ಅಂತ ಕಾನ್ಸೆಪ್ಟ್ ನಮಗೆ ಫಸ್ಟ್ ಪಿ ಯು ಸಿಯಲ್ಲಿ ನೋಡಿದ್ದೀವಿ. ಸೊ ಆಲ್ಜಿಬ್ರಾ ಆಫ್ ಇವೆಂಟ್ಸ್ನಲ್ಲಿ 2 ಇವೆಂಟ್ಸು ಸೈಮಿಲ್ಟೇನಿಯಸ್ಲಿ ಆಕರ್ ಆಗಬೇಕು ಅಂತಂದರೆ ಬೋತ್ ಇ ಆ್ಯಂಡ್ ಎಫ್, ದಟ್ ಈಸ್ ಇ ಇಂಟರ್ಸೆಕ್ಷನ್ ಎಫ್ ಅಂತ ಹೇಳ್ತೀವಿ. ಸೊ ಆ ಕಾನ್ಸೆಪ್ಟ್ ನಮ್ಗೆ ಇರಬೇಕು. ಸೊ ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ಬೋತ್ ಡ್ರಾನ್ ಬಾಲ್ಸ್ ಆರ್ ಬ್ಲ್ಯಾಕ್ ಅಂತ ಕ್ವಶನ್ ಹೇಳಿದ್ದಾರೆ. ನೋಡಿ, ಇಲ್ಲಿ ಮೊದಲನೇ ಇವೆಂಟ್. ಸೊ ಲೆಟ್ ಅಸ್ ಕನ್ಸಿಡರ್. ನೋಡಿ, ಇಲ್ಲಿ 2 ನಾವು ಡ್ರಾ ಮಾಡ್ತಕ್ಕಂಥ ಬಾಲ್ ಏನಿದೆಯಲ್ಲ ಬ್ಲ್ಯಾಕ್. ಸೊ ಹಾಗಾದರೆ ನನ್ನ ಮೊದಲನೇ ಇವೆಂಟ್ ಇ. ಲೆಟ್ ಅಸ್ ಟೇಕ್ ದಟ್ ಇವೆಂಟ್ ಆಸ್ first ball drawn is, okay, first ball drawn is black. Then F is the event which indicates second ball drawn is also black according to the given example. See, ನಮಗೆ both drawn balls are black ಇರಬೇಕು. ಹಾಗಾಗಿ ನನ್ನ ಮೊದಲನೇ ಇವೆಂಟ್ drawing the first ball as black and second ball drawn is also black, that is F. ಸೊ ಇವು ನನ್ನ ಹತ್ರ ಇರ್ತಕ್ಕಂಥ 2 ಇವೆಂಟ್ಸ್. ಅಬ್ಸರ್ವ್ ಮಾಡಿ, ಇ ಆ್ಯಂಡ್ ಎಫ್. ಸೊ ನಾವು ಕಂಡುಹಿಡಿಯಬೇಕಾಗಿರೋದೇನು? ನೋಡಿ, ಲಾಸ್ಟ್ ಲೈನ್, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಬೋತ್, ಅಂದರೆ ಪ್ರಾಬಬಿಲಿಟಿ ಆಫ್, ಅಬ್ಸರ್ವ್ ಮಾಡಿ, ಪ್ರಾಬಬಿಲಿಟಿ ಆಫ್ ಬೋತ್ ಇವೆಂಟ್ಸ್, ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಬೋತ್, ದಟ್ ಈಸ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ನೋಡಿ, ಇದು ಕಂಡುಹಿಡಿಯೋದು ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಇದನ್ನು ಅಬ್ಸರ್ವ್ ಮಾಡಿ. ಸೊ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಬೋತ್ ದ ಬಾಲ್ಸ್, ದಟ್ ಈಸ್ ಬೋತ್ ಆರ್ ಬ್ಲ್ಯಾಕ್. ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ both drawn balls are black? That means I have to find out probability of E intersection F. Okay, so ನೋಡಿ, ಇದನ್ನ ಮಾಡೋದಕ್ಕಿಂತ ಮುಂಚೆ ನಮ್ಮ ಹತ್ರ ಒಂದು ಇವೆಂಟ್ ಇ ಅಂತ ಇದೆ. ಹಾಗಾದ್ರೆ ನಮ್ಮ ಇವೆಂಟ್ ಇ ಏನು? ಫಸ್ಟ್ ಬಾಲ್ ಡ್ರಾನ್ ಇಸ್ ಬ್ಲ್ಯಾಕ್. ದೇರ್ಫೋರ್ ಪ್ರಾಬಬಿಲಿಟಿ ಆಫ್ ಇ ಅಂತ ನಾನು ನೋಡೋದಾದ್ರೆ ನಾವು ಫೈಂಡ್ ಔಟ್ ಮಾಡ್ಬೋದು. ಪ್ರಾಬಬಿಲಿಟಿ ಆಫ್ ಫಸ್ಟ್ ಇವೆಂಟ್, ವಾಟ್ ಈಸ್ ದಟ್? ಪ್ರಾಬಬಿಲಿಟಿ ಆಫ್
drawing the first ball as black, that is probability of E. So ನಮ್ಮ ಹತ್ರ ನೋಡಿ ಫಸ್ಟ್ ಬಾಲ್ ಡ್ರಾನ್ ಇಸ್ ಬ್ಲ್ಯಾಕ್ ಅಂತ ಇದೆ. ಸೊ ಒಟ್ಟು ನಂಬರ್ ಆಫ್ ಬ್ಲ್ಯಾಕ್ ಎಷ್ಟಿದೆ, ಬ್ಲ್ಯಾಕ್ ಬಾಲ್ಸ್ ಎಷ್ಟಿದೆ, 10 ಇದೆ. ಇಲ್ಲಿ ನಮಗೆ ಟೋಟಲ್ ನೋಡ್ಕೊಂಬ, ಟೋಟಲ್ ಎಷ್ಟು ಆಗುತ್ತೆ ನಮಗೆ ನೋಡಿ. ಟೋಟಲ್ ಅರ್ನಲ್ಲಿ ಇರ್ತಕ್ಕಂಥದ್ದು ಟೋಟಲ್ ಎಷ್ಟು, ಮೆನಿ ಬಾಲ್ಸ್ ಆದ್ರೆ 15 ಬಾಲ್ಸ್. ಓಕೆ, ಈಗ ನಾನು ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಇ, ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಇ. ಸೊ ಪ್ರಾಬಬಿಲಿಟಿ ಆಫ್ ಇ ಫಾರ್ಮುಲಾ ನಮಗೆ ಗೊತ್ತಿದೆ. ಸೊ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಹೇಳ್ತೀವಿ. ಸೊ ಎನ್ ಆಫ್ ಇ ಮೀನ್ಸ್ ಸೊ ನಂಬರ್ ಆಫ್ black balls, that is favorable events 10, then total number of balls, that means sample space. ನಮ್ಮ sample space ಅಲ್ಲಿ ಇರ್ತಕ್ಕಂಥದ್ದು total number of ಎಷ್ಟಿದೆ 15 ಆಗುತ್ತೆ. So probability of first ball, drawing the first ball as black is 10/15. ಓಕೆ, ಇದನ್ನು ನಾವು ಸಿಂಪ್ಲಿಫೈ ಕೂಡ ಮಾಡಬಹುದು. that will be what 2/3. ಸೊ ನಾನು ಕ್ಯಾನ್ಸಲ್ ಮಾಡಿದ್ರೆ 5 2s 5 3 2/3. ನೋಡಿ, this is probability of E, that is P of E. Okay, ನೋಡಿ ಈಗ ಏನಾಯ್ತು. ಸೊ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ದ ಫಸ್ಟ್ ಬಾಲ್ ಆಸ್ ಅ ಬ್ಲ್ಯಾಕ್, ದಟ್ ಈಸ್ 2/3. ದಟ್ ಮೀನ್ಸ್ ನಾವೀಗ ಒಂದು ಇವೆಂಟಿನ ಪ್ರಾಬಬಿಲಿಟಿಯನ್ನು ನಾವು ಕಂಡುಹಿಡಿದ್ಬಿಟ್ಟಿದ್ದೀವಿ. ನೋಡಿ, ನಮ್ಮ ಹತ್ರ ಬ್ಲ್ಯಾಕ್ ಬಾಲ್ಸ್ ಟೋಟಲ್ ಎಷ್ಟಿತ್ತಪ್ಪ, 10 ಇತ್ತು. ಸೊ ನಾನೀಗ ಒಂದು ಬ್ಲ್ಯಾಕ್ ಬಾಲನ್ನು ಡ್ರಾ ಮಾಡಿದ್ದೀನಿ. ಅದರ ಆ ಇವೆಂಟಿನ ಪ್ರಾಬಬಿಲಿಟಿ ಎಷ್ಟಾಯಿತು, 10/15. ಅರ್ಥ ಆನ್ಸರ್. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಹೋಗೋದಕ್ಕಿಂತ ಮುಂಚೆ ಆಲ್ರೆಡಿ ನಮಗೆ ಈಗಾಗಲೇ ಒಂದು ಇವೆಂಟ್ ಆಗಿದೆ, ಅಂದರೆ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ದ ಫಸ್ಟ್ ಬಾಲ್ ಬ್ಲ್ಯಾಕ್ ಆಸ್. ಸೊ ನಾವು ಆಲ್ರೆಡಿ ಡ್ರಾ ಮಾಡಿಬಿಟ್ಟಿದ್ದೀವಿ. ಹಾಗಾದರೆ ನೋಡಿ, ಇಲ್ಲಿ 10 ಬ್ಲ್ಯಾಕ್ ಬಾಲ್ಸ್ 10 ಇತ್ತು. ಸೊ ನಾವು ಆಲ್ರೆಡಿ ಇವೆಂಟ್ ಆಸ್ ಹ್ಯಾಪೆಂಡ್ ಇಯರ್, ಅಂದರೆ ನಾವು ಫಸ್ಟ್ ಬಾಲನ್ನು ಕೂಡ ನಾವು ಡ್ರಾ ಮಾಡಿಬಿಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ಒಂದು ಲೆಸ್ ಆಯಿತು. ಸೊ ಒಂದು ಲೆಸ್ ಆದರೆ ನನಗೆ ಎಷ್ಟು ಬ್ಲ್ಯಾಕ್ ಬಾಲ್ಸ್ ಉಳಿತು ನೋಡಿ, 9. ಓಕೆ, 9 ಬ್ಲ್ಯಾಕ್ ಬಾಲ್ಸ್ ಆರ್ ಲೆಫ್ಟ್. ಸೊ ಇನ್ನು ಏನಂತಂದರೆ ನೋಡಿ, ಕ್ವಶನ್ ಏನು, ವಾಟ್ ಇಸ್ ದ ಪ್ರಾಬಬಿಲಿಟಿ ದಟ್ ಬೋತ್ ಡ್ರಾನ್ ಬಾಲ್ಸ್ ಆರ್ ಬ್ಲ್ಯಾಕ್. ಅದರಲ್ಲಿ ಒಂದು ಇವೆಂಟ್ ನಮಗೆ ಆಲ್ರೆಡಿ ಆಗಿಬಿಟ್ಟಿದೆ, ಅಂದರೆ E has occurred. ಓಕೆ, ನೋಡಿ E. ಸೊ E has occurred and ಎಷ್ಟು ಬ್ಲ್ಯಾಕ್ ಬಾಲ್ ಉಳಿತಲ್ಲಿಗೆ 9. ಅಬ್ಸರ್ವ್ ಮಾಡಿ, 9 ಬ್ಲ್ಯಾಕ್ ಬಾಲ್ಸ್ ಆರ್ ಓಕೆ, 9 ಬ್ಲ್ಯಾಕ್ ಬಾಲ್ಸ್ ಆರ್ ಲೆಫ್ಟ್. So 10 minus 1, that will be what? 9. So 9 black balls are left. And ಮಾಮೂಲಾಗಿ ನೋಡಿ 5 ವೈಟ್ ಬಾಲ್ಸ್. ಸೊ ನಮಗೆ 5 ಸೊ ವೈಟ್ ಬಾಲ್ಸ್ ನಮಗೆ ಸಮಸ್ಯೆ ಇಲ್ಲ. ಒಂದು ಬ್ಲ್ಯಾಕ್ ಬಾಲ್ ಆಲ್ರೆಡಿ ಡ್ರಾ ಮಾಡಿದ್ದೀವಿ. ಸೊ ನನ್ನ ಹತ್ರ ಇರ್ತಕ್ಕಂಥದ್ದು 9 ಬ್ಲ್ಯಾಕ್ ಬಾಲ್ಸ್ ಮತ್ತು 5 ವೈಟ್ ಬಾಲ್ಸ್. ಸೊ ಈಗ ನಾನು ಏನು ಮಾಡಬೇಕಾದ್ರೆ, ನಾನು ಏನು ಕಂಡುಹಿಡಿದು ಮಾಡಿ, ಪ್ರಾಬಬಿಲಿಟಿ ಆಫ್, ಅಬ್ಸರ್ವ್ ಮಾಡಿ. ಸೊ ವಾಟ್ ಐ ಹ್ಯಾವ್ ಟು ಫೈಂಡ್ ಔಟ್ ನೋಡಿ, ಅಬ್ಸರ್ವ್ ಮಾಡಿ, ಪ್ರಾಬಬಿಲಿಟಿ ಆಫ್ ನೋಡಿ, ಪ್ರಾಬಬಿಲಿಟಿ ಆಫ್, ಅಬ್ಸರ್ವ್ ಮಾಡಿ. ನಮ್ಮ ಲಾಸ್ಟ್ ಕ್ಲಾಸಲ್ಲಿ ನಾವು ಕಂಡೀಷನಲ್ ಪ್ರಾಬಬಿಲಿಟಿ ಡಿಸ್ಕಸ್ ಮಾಡಿದ್ವಿ. ಕಂಡೀಷನಲ್ ಪ್ರಾಬಬಿಲಿಟಿ ಅಂತಂದ್ರೆ ಏನು, ನಮ್ಮ ಹತ್ರ 2 ಇವೆಂಟ್ಸ್ ಇದ್ದರೆ ಒಂದು ಇವೆಂಟ್ ಆಲ್ರೆಡಿ ಆಕರ್ ಆಗಿರುತ್ತೆ, ಇನ್ನೊಂದು ಇವೆಂಟಿನ ಪ್ರಾಬಬಿಲಿಟಿಯನ್ನು ಕಂಡುಹಿಡಿತೀವಿ. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ನನಗೆ ಬೇಕಾಗಿರೋದೀಗ ಐ ವಾಂಟ್ ಟು ಫೈಂಡ್ ದ ಪ್ರಾಬಬಿಲಿಟಿ ದಟ್ ಸೆಕೆಂಡ್ ಬಾಲ್ ಡ್ರಾನ್ ಈಸ್ ಆಲ್ಸೋ ಬ್ಲ್ಯಾಕ್. ಅಂದರೆ ಐ ವಾಂಟ್ ಟು ಫೈಂಡ್ ಔಟ್ ಪ್ರಾಬಬಿಲಿಟಿ ಆಫ್ ಎಫ್. ನನ್ನ ಮೊದಲು 2ನೇ ಇವೆಂಟ್ ನೋಡಿ ಎಫ್ ಇದೆ. ಐ ವಾಂಟ್ ಟು ಫೈಂಡ್ ಪ್ರಾಬಬಿಲಿಟಿ ಆಫ್ ಎಫ್. ನಮಗೇನು ಗೊತ್ತಿದೆ, ಯಾವ ಇವೆಂಟ್ ನಮಗೆ ಇಲ್ಲಿ ಆಕರ್ ಆಗಿದೆ, ನಮಗೆ ಆಲ್ರೆಡಿ ಫಸ್ಟ್ ಬಾಲ್ ಡ್ರಾನ್ ಈಸ್ ಬ್ಲ್ಯಾಕ್ ಅಂತ ನೋಡಿ, ಆಲ್ರೆಡಿ ನಾವು ಅದ್ರ ಪ್ರಾಬಬಿಲಿಟಿ ಕಂಡುಹಿಡಿದ್ಬಿಟ್ಟಿದ್ವಿ. ಅಂದರೆ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ದ ಸೆಕೆಂಡ್ ಬಾಲ್ ಆಸ್ ಬ್ಲ್ಯಾಕ್, knowing that or given that, ನೋಡಿ ಕಂಡೀಷನಲ್ ಪ್ರಾಬಬಿಲಿಟಿ. E has already occurred. ನೋಡಿ, E has occurred ಅಂದರೆ ಇದು ಕಂಡೀಷನಲ್ ಪ್ರಾಬಬಿಲಿಟಿ. ನೋಡಿ, ಇದು ಬೇಕಾಗುತ್ತೆ ನಮಗೆ. ಇದು ಪ್ರಾಬಬಿಲಿಟಿ ಆಫ್ F given that or knowing that first event E in this case has already occurred. ಸೊ ಇದು ನಮಗೆ ಬೇಕಾಗಿದೆ. ಸೊ ಇದು ಬೇಕಂದ್ರೆ ಫಾರ್ಮುಲಾ ನಮಗೆ ಗೊತ್ತು, ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಓಕೆ, ಪ್ರಾಬಬಿಲಿಟಿ ಆಫ್ F ಬಾರ್ E ಅಂದರೆ ನೋಡಿ, ನಾವು ಕಂಡೀಷನಲ್ ಪ್ರಾಬಬಿಲಿಟಿ ಡೆಫಿನಿಷನ್ ಕೂಡ ಯೂಸ್ ಮಾಡ್ಬೋದು. ಐ ವಾಂಟ್ ದಟ್ ಪ್ರಾಬಬಿಲಿಟಿ ಆಫ್ E ಇಂಟರ್ಸೆಕ್ಷನ್ F. ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ದ ಸೆಕೆಂಡ್ ಬಾಲ್ ಆಸ್ ಬ್ಲ್ಯಾಕ್, ನೋಯಿಂಗ್ ದಟ್ ಫಸ್ಟ್ ಇವೆಂಟ್ E has already occurred. ಸೊ ಅದು ನನಗೇನು ಬರಬೇಕು ನೋಡಿ, ಅಬ್ಸರ್ವ್ ಮಾಡಿ. ಸೊ ಟೋಟಲ್ ನಂಬರ್ ಆಫ್ ಬಾಲ್ ನೋಡಿ ಎಷ್ಟಿತ್ತು, ಇಲ್ಲಿ 15 ಇತ್ತು. ಅಬ್ಸರ್ವ್ ಮಾಡಿ, 15ರಲ್ಲಿ ಒಂದು ಬ್ಲ್ಯಾಕ್ ಬಾಲನ್ನು ನಾವು ಫಸ್ಟ್ ಡ್ರಾ ಮಾಡಿಬಿಟ್ಟಿದ್ದೀವಿ. ಅಲ್ಲಿ ನನಗೆ ಎಷ್ಟು ಉಳಿತು, ಅಲ್ಲಿಗೆ 14 ಉಳಿತು. ಸೊ ಫೇವರೇಬಲ್ ಇವೆಂಟ್ಸ್ ಎಷ್ಟು ಬರಬೇಕು, 14ರಲ್ಲಿ. ಸೊ ನನಗಿರ್ತಕ್ಕಂಥ ಬ್ಲ್ಯಾಕ್ ಬಾಲ್ಸ್ 10 ಅಲ್ಲ, ಆಲ್ರೆಡಿ ಒಂದು ಡ್ರಾ ಮಾಡಿದ್ದೀವಿ, 9 ಇದೆ. ಸೊ ದಟ್ ನೋಡಿ 9/14. ಅಂದರೆ ಪ್ರಾಬಬಿಲಿಟಿ ಆಫ್ ಎಫ್ ಗಿವನ್ ದಟ್ ದಿಸ್ E has occurred is 9/14. ನನಗೆ ಈಗ ಬೇಕಾಗಿರೋದು ನೋಡಿ, ಅಕಾರ್ಡಿಂಗ್ ಟು ದ ಗಿವನ್ ಕ್ವಶನ್
ನೋಡಿ ಈ ಕ್ವಶನ್ ಅನ್ನು ಇಲ್ಲಿ ನೋಡೋಣ. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಬೋತ್ ಡ್ರಾನ್ ಬಾಲ್ಸ್ ಆರ್ ಬ್ಲ್ಯಾಕ್? ಅಂದರೆ ನನಗೆ ಬೇಕಾಗಿರೋದು ಪ್ರಾಬಬಿಲಿಟಿ ಆಫ್ ಬೋತ್, ಓಕೆ ವರ್ಡಲ್ಲಿ ಬರ್ಕೊಡ್ತೀನಿ ಈ ಎಕ್ಸಾಂಪಲ್ಗೆ, ಬೋತ್ ಡ್ರಾನ್ ಬಾಲ್ಸ್ ಆರ್ ಬ್ಲ್ಯಾಕ್ ಅಂದರೆ ಪ್ರಾಬಬಿಲಿಟಿ ಆಫ್ ಬೋತ್ ಡ್ರಾನ್ ಬಾಲ್ಸ್ ಆರ್ ಬ್ಲ್ಯಾಕ್ ಅಂತಂದರೆ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ನೋಡಿ ಬೋತ್ ಡ್ರಾನ್ ಬಾಲ್ಸ್ ಆರ್ ಬ್ಲ್ಯಾಕ್. ಸೊ ಇದು ನನಗೆ ಬೇಕಾಗಿರ್ತಕ್ಕಂಥದ್ದು. ಸೊ ಇದು ನನಗೆ ನಾನು ಹೆಂಗೆ ಇದರ ಆನ್ಸರ್ ಪಡಿಬೋದು ಅಂತಂದರೆ, ನೋಡಿ ನನ್ನ ಹತ್ರ ಏನಿದೆ, ಪ್ರಾಬಬಿಲಿಟಿ ಆಫ್ ಫಸ್ಟ್ ಇವೆಂಟ್ ನಾವು ಫೈಂಡ್ ಔಟ್ ಮಾಡಿದ್ದೀವಿ, ಪ್ರಾಬಬಿಲಿಟಿ ಆಫ್ ಸೆಕೆಂಡ್ ಇವೆಂಟ್ ನೋಯಿಂಗ್ ದಟ್ ಫಸ್ಟ್ ಇವೆಂಟ್ ಆಸ್ ಆಲ್ರೆಡಿ ಹ್ಯಾಪೆಂಡ್, ಪ್ರಾಬಬಿಲಿಟಿ ಆಫ್ ಮೊದಲನೇ ಇವೆಂಟ್ ಎರಡನೇ ಇವೆಂಟ್ ಆಗಿದೆ ಅದರದ್ದು 9/14. ಸೊ ನೋಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ ಸೇಸ್ ದ್ಯಾಟ್ if you want to find out probability of both drawn balls are black, that is intersection E intersection F, so multiplication ಅಂತಿದೆ ನೋಡಿ. ಏನು ಮಲ್ಟಿಪ್ಲಿಕೇಶನ್ ಅಂದರೆ ಈ ಪ್ರಾಬಬಿಲಿಟಿ ಆಫ್ ಇ ಅಂತಿದೆ ನೋಡಿ, ಇಲ್ಲಿ ಪ್ರಾಬಬಿಲಿಟಿ ಆಫ್ ಇ ಮತ್ತೆ ಈ ಕಂಡೀಷನ್ ಪ್ರಾಬಬಿಲಿಟಿ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಇ ಇಂಟು ಪ್ರಾಬಬಿಲಿಟಿ ಆಫ್ ನೋಡಿ ಎಫ್ ಗಿವನ್ ಇ. ಓಕೆ ಇದನ್ನು ಬಾಕ್ಸ್ ಹಾಕಿರ್ತೀನಿ ನೋಡಿ. If you want to get the simultaneous occurrence of two events, probability of E intersection F, that can be got by multiplying probability of E and probability of F bar E. ಹಾಗಾದ್ರೆ ನೋಡಿ probability of E ನನಗೆ ಬಂದಿದೆ 2/3 into probability of F bar E, that is 9/14. ಸೊ ಅದನ್ನು ನಾನು ಇಲ್ಲಿ ಓಕೆ ಕ್ಯಾನ್ಸಲ್ ಮಾಡ್ತೀನಿ. 3 3s are 9 and 2 1s are 2 7s are. So that answer is what? ನೋಡಿ 3/7. So probability of drawing probability that both drawn balls are black, that is P of E intersection F is what? 3/7. ನೋಡಿ observe ಮಾಡಿ, observe carefully. So this expression what I have written here, probability of E intersection F is equal to probability, observe ಮಾಡಿ, probability of first event and probability of F given or knowing that first event has already occurred, we multiply that to get P of E intersection F. That is called multiplication theorem on probability. ನೋಡಿ ಈಗ ನಾವು ಡೆಫಿನಿಷನ್ಗೆ ಹೋಗ್ತೀವಿ. I hope you can understand this problem. So ನಮ್ಮ ಹತ್ರ ನೋಡಿ 10 black balls and 5 white balls. Total how many balls are there in my sample space? 15. So out of 15, see, if I want to get the probability of first event, so number of black balls divided by total number of black balls, that is 10/15, I got 2/3. Now E has already occurred. So how many? We have drawn already one black ball, so 9 black balls are left and 5 white balls are as it is. So I want to get probability of, see, conditional probability, do conditional probability, probability of F knowing that or given that E has already occurred. So ನನ್ನ ಹತ್ರ 14 ಬಾಲ್ಸ್ ಇದೆ, ಅದರಲ್ಲಿ ನಾನು ಡ್ರಾ ಮಾಡಬೇಕಾಗಿರೋದು 9 ಫೇವರೇಬಲ್ 9, ಸೊ 9/14 ಆಯಿತು. ಸೊ ಸೈಮಲ್ಟೇನಿಯಸ್ ಅಕರೆನ್ಸ್ ಆಫ್ ಬೋತ್ E and F ಹೆಂಗೆ ಪಡಿತೀರಿ ನೀವು ಅಂದರೆ ಪ್ರಾಬಬಿಲಿಟಿ ಆಫ್ ಫಸ್ಟ್ ಇವೆಂಟ್ ಇಂಟು ಕಂಡೀಷನಲ್ ಪ್ರಾಬಬಿಲಿಟಿ, ಅವೆರಡು ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಆನ್ಸರ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರಾಬಬಿಲಿಟಿ. ಓಕೆ, ಸೊ ಆಫ್ಟರ್ ದಿಸ್ ಎಕ್ಸಾಂಪಲ್ ಯು ಕ್ಯಾನ್ ಗೋ ಫಾರ್ ಡೆಫಿನಿಷನ್. ಓಕೆ, ನೋಟ್ ಡೌನ್ ದ ಎಕ್ಸಾಂಪಲ್. Okay, let us go for definition, multiplication theorem of probability. ನೋಡಿ ಒಂದು ಎಕ್ಸಾಂಪಲ್ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ನೌ ಐ ವಿಲ್ ರೈಟ್ ದ ಡೆಫಿನಿಷನ್. ಓಕೆ, ಇದು ಹೀಗೆ ಇರಲಿ. ಸೊ ಇದನ್ನು ನಾವು ಏನಂತ ಕರಿತೀವಿ? ಮಲ್ಟಿಪ್ಲಿಕೇಶನ್ ಥಿಯರಮ್ ಆಫ್ ಪ್ರಾಬಬಿಲಿಟಿ ಅಂತ ಕರಿತೀವಿ. ಸೊ ಡೆಫಿನಿಷನ್ ಸೇಸ್, ನೋಡಿ ನಮ್ಮ ಹತ್ರ ಈಗ ಎರಡು ಇವೆಂಟ್ಸ್ ಇವೆ ಅಂತ ಅನ್ಕೊಳ್ಳೋಣ. ಲೆಟ್ ಎಫ್ ಇ ಆ್ಯಂಡ್ ಎಫ್ ಬಿ 2 events associated with sample space S. Then ನೋಡಿ ಅದನ್ನು E intersection F ಅಂತಕ್ಕಂಥದ್ದು ಏನು ಡಿನೋಟ್ ಮಾಡುತ್ತೆ? ಇವೆಂಟ್ E intersection F, E intersection event E intersection F denotes the occurrence of both the events, both E and F. ನೋಡಿ, ಸೊ ಈ ಇಂಟರ್ಸೆಕ್ಷನ್ ಎಫ್ ಏನು ಡಿನೋಟ್ ಮಾಡುತ್ತೆ ಅಂದರೆ ಎರಡೂ ಇವೆಂಟ್ಗಳು ಘಟಿಸುತ್ತೆ, ಅಕರ್ ಆಗುತ್ತೆ ಅಂತ ಹೇಳುತ್ತೆ. ಸೊ ಇದನ್ನು ನಾವು ಹೇಗೆ ಅಂತಂದರೆ, ನೋಡಿ ನಮಗೆ ಇವಾಗ ಕಂಡೀಷನಲ್ ಪ್ರಾಬಬಿಲಿಟಿ ನಮಗೆ ಗೊತ್ತಿದೆ. ಪ್ರಾಬಬಿಲಿಟಿ ಆಫ್ ಇ ಗಿವನ್ ಎಫ್ ಏನಾಗುತ್ತೆ ನಮಗೆ ಡೆಫಿನಿಷನ್ ಪ್ರಕಾರ?
probability of ನೋಡಿ observe ಮಾಡಿ E intersection F divided by probability of F. Of course denominator ನಮಗೆ ಏನಾಗಿರಲ್ಲ 0 ಇರಂಗಿಲ್ಲ. ಇದು ನಮ್ಮ conditional probability definition. You know that from our previous class. So ಇದು ಕ್ಲಾಸ್ ಮಲ್ಟಿಪ್ಲೈ ಮಾಡಿಬಿಟ್ರೆ probability of E intersection F is equal to ನೋಡಿ ಕ್ಲಾಸ್ ಮಲ್ಟಿಪ್ಲೈ ಮಾಡೋಣ probability of F into probability of E given F ಅಂತ ಆಯ್ತು. Let me call this as equation 1. So similarly, so ನಾವಿಲ್ಲಿ ನೋಡಿ F given E ಅಂತ ಮಾಡಿದ್ರೆ probability of also ನೋಡಿ ಇದೇ ಡೆಫಿನಿಷನ್ ನಮಗೆ ಲಾಸ್ಟಿಗೆ ಬರುತ್ತೆ. So let me put that. Also we know probability of F given E ಆದರೆ ನೋಡಿ probability of ಇದಕ್ಕೂ ಕೂಡ ನಮಗೆ ಏನು ಬರುತ್ತೆ E intersection F divided by probability of E ಬರುತ್ತೆ. Of course probability of E not 0. ಅದನ್ನು ಇದು ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಅವಾಗ ನಮಗೆ ಏನು ಬಂತು probability of E intersection F is equal to observe ಮಾಡಿ probability of E into probability of F given E ಬಂತು equation 2. ನೋಡಿ observe ಮಾಡಿ equation 1 ಮತ್ತೆ equation 2 observe ಮಾಡಿ left hand sides are equal, probability of E intersection F, probability of it is both are equal to this quantity. So equating those two from equation 1 and 2 ನಮಗೆ ಏನು ಬರುತ್ತೆ probability of ನೋಡಿ ಎರಡೂ ಇವೆಂಟ್ಗಳು ಆಕರ್ ಆಗ್ತಕ್ಕಂಥ probability that can be got by this one probability of F into probability of E given F. Also that can be got as probability of E into probability of ನೋಡಿ F given ನೋಡಿ observe ಮಾಡಿ ನೋಡಿ probability of left hand sides are equal here. So now right hand sides equate ಮಾಡಿದೀನಿ probability of F into probability of E given F, that is nothing but probability of E into probability of F given E. So this is called multiplication theorem. See, multiplication theorem on probability. ನೋಡಿ so just ನಾನು ಒಂದು ಎಕ್ಸಾಂಪಲ್ ತೋರಿಸಿದೆ, ನಾನು ಯೂಸ್ ಮಾಡ್ಕೊಂಡಿದ್ದು ಈ ಡೆಫಿನಿಷನ್. So probability of occurrence of both the events can be got by observe ಮಾಡಿ multiplying the probability of F into probability of E bar F, or probability of first event means probability of E into probability of F, knowing that E has already occurred. So ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. This expression is nothing but multiplication theorem on probability. So multiplication theorem on probability ಅಂದ್ರೆ ನಮಗೆ ಏನು ಅಂತ ತಿಳಿಸುತ್ತೆ, if we want to find the probability of occurrence of both the events, ನನ್ನ ಹತ್ರ ಈಗ A ಮತ್ತು B ಎರಡು events ಇದ್ರೆ, if I want to know A intersection B, probability of A intersection B, I can use this multiplication theorem. Or if I have E and F as two events, I want to find out probability of E intersection F, I can use this expression. Okay, multiplication theorem on probability. Note down this definition. So this definition will be useful for us in next class. Okay, so we'll continue to consider one more concept in the next class.